ಕೆಮ್ಮು ಅಂತ ಸ್ಕೂಲ್ಗೂ ಹೋಗಲಿಲ್ಲ. ಈ ಮನೇಲಿ ನೋಡಿದ್ರೆ ಏನೂ ಆಟ ಆಡೋಕ್ಕಿಲ್ಲ. ಆ ಕಡೆ ಅಪ್ಪನೂ ಫೋನ್ ಕೊಡೋದಿಲ್ಲ, ಈ ಕಡೆ ಅಮ್ಮನೂ ಫೋನ್ ಕೊಡೋದಿಲ್ಲ. ಏನು ಮಾಡಲಿ? ಏನಂದ್ರೆ ಏನೂ ಇಲ್ಲ ಈ ಮನೇಲಿ. ರೀ ಯಾವುದೋ ಫೋನ್ ಇದೆಯಲ್ಲ, ಇದಂತೂ ಅಪ್ಪ ಯೂಸ್ ಮಾಡೋದು ನಾನು ನೋಡಿಲ್ಲ. ಅಪ್ಪ ಯೂಸ್ ಮಾಡಲಿಲ್ಲ ಅಂದ್ರೇನಂತೆ, ನಾನೇ ಯೂಸ್ ಮಾಡ್ತೀನಿ. ಹಾಂ, ಇದರಲ್ಲಿ ಸ್ನೇಕ್ ಗೇಮ್ ಇರಬೇಕಲ್ವಾ? ಎಲ್ಲಿ ಸಿಕ್ತು? ಎಸ್ ಎಸ್, ಏನಾದರೂ ಒಂದು ಆಡೋಕ್ಕೆ ಸಿಕ್ತಲ್ಲ, ಸತ್ಯ. ಹೇಳಿ ಬಸವರಾಜ್. ಸರ್, ನೀವು ಒಂದು ನಂಬರ್ ಕೊಟ್ಟು ಟ್ರ್ಯಾಕ್ ಮಾಡೋಕ್ಕೆ ಹೇಳಿದ್ರಲ್ಲ, ಆ ಫೋನ್ ಈಗ ಆನ್ ಆಗಿದೆ ಸರ್. ವಾಟ್? ಹೌದಾ? ನೀವು ಲಾಸ್ಟ್ ಟೈಮ್ ಹೇಳ್ದಂಗೆ 1.5 ಮಿನಿಟ್ಸು ಕಾಲ್ನಲ್ಲೇ ಆ ವ್ಯಕ್ತಿ ಇರಬೇಕು ಅಂತ ಹೇಳಿದ್ರಿ. ನಾನು ಇಮಿಡಿಯೇಟಾಗಿ ಅವ್ರನ್ನ ಕಾಲ್ ಮಾಡ್ತೀನಿ. ನೀವು ಫುಲ್ ಕಾಲ್ನ ಟ್ರ್ಯಾಕ್ ಮಾಡೋ ಪ್ರಯತ್ನ ಮಾಡಿ. ಓಕೆ ಸರ್. ಅಯ್ಯೋ ಛೇ, ಯಾವುದೋ ಫೋನ್ ಬರ್ತಿದೆಯಲ್ಲ. ಹಲೋ. ಏಯ್, ನನ್ನ ಹತ್ರ ದುಡ್ಡು ಕಿತ್ಕೊಂಡು ಹೋಗಿ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ತಪ್ಪಿಸ್ಕೊಳ್ಬೋದು ಅಂತ ಅಂದ್ಕೊಂಡಿದ್ಯಾ? ಮರ್ಯಾದೆಗೆ ಎಲ್ಲಿದೆಯಾ ಅಂತ ಹೇಳು. ರೀ, ಯಾರ್ರೀ ನೀವು? ಯಾವ ದುಡ್ಡು? ಏನು ಹೇಳ್ತಿದ್ದೀರಾ ನೀವು? ಏಯ್, ಚಿಕ್ಕ ಹುಡುಗನ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ರೀ, ಚಿಕ್ಕ ಹುಡುಗನ ಥರ ಅಲ್ಲ, ಚಿಕ್ಕ ಹುಡುಗನೇ ಮಾತಾಡ್ತಿರೋದು. ನಿಮಗೆ ಯಾರು ಬೇಕು ಮೊದಲು ಅದನ್ನೇ ಹೇಳಿ. ಸುಮ್ಮನೆ ರಾಂಗ್ ನಂಬರಿಗೆ ಫೋನ್ ಮಾಡಿ ತಲೆ ತಿನ್ನಬೇಡಿ. ಫೋನ್ ಕಟ್ ಮಾಡ್ತೀನಿ ಆಮೇಲೆ. ಅಲ್ಲ ಪುಟ್ಟ, ನೋಡು ನೋಡು, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನೀನು ಈ ಫೋನ್ ಯಾರದ್ದು ಅವ್ರಿಗೆ ಮರ್ಯಾದೆಗೆ ಫೋನ್ ತೊಗೊಂಡು ಕೊಟ್ಬಿಡು ಸಾಕು, ಓಕೆನಾ? ಮೊದಲು ನೀವು ಮರ್ಯಾದೆಯಿಂದ ಮಾತಾಡ್ರಿ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅರೆ, ಎಷ್ಟೆಲ್ಲ ಮಾತಾಡ್ತಾ ಇದೀಯಾ? ತುಂಬ ಶಾರ್ಪ್ ಆಗಿದೆಯಾ ನೀನು. ಏನು ನಿನ್ನ ಹೆಸರು? ಫೋನ್ ಮಾಡಿರೋದು ನೀವು. ಮೊದಲು ನಿಮ್ಮ ಹೆಸರು ಹೇಳಿ. ಹೇಳ್ರಿ, ಏನು ನಿಮ್ಮ ಹೆಸರು? ಏನ್ರಿ? ನೋಡು, ಅಂಕಲ್ ಕೋಪ ಬರ್ಸ್ಬಾರ್ದಲ್ವಾ? ಯಾರ ಫೋನು ಅವನ ಕೈಗೆ ಬೇಗ ಫೋನ್ ಕೊಟ್ಬಿಡು, ಓಕೆನಾ? ರೀ, ಮತ್ತೆ ಅವನು ಇವನು ಅಂತ ಮಾತಾಡಿದ್ರೆ ಸರಿ ಇರಲ್ಲ. ಇದು ನಮ್ಮಪ್ಪನ ಫೋನು, ನಿಮ್ಮಪ್ಪಂದಲ್ಲ. ಕೊಡು ಅಂದಿದ ತಕ್ಷಣ ಕೊಟ್ಬಿಡೋದಕ್ಕೆ. ನಮಸ್ಕಾರ ಸರ್. ಸರ್, ನಾವು ಹೊಸದಾಗಿ ಈ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ತಯಾರು ಮಾಡ್ತೀವಿ. ಒಂದಷ್ಟು ಸ್ಯಾಂಪಲ್ಗಳು ಅಂತ ನಿಮ್ಮ ಅಂಗಡಿ ಕೊಡ್ತೀವಿ. ಈಗ ಈ ಉಪ್ಪಿನಕಾಯಿ ತೊಗೊಂಡಾಗ ಈ ಚಟ್ನಿ ಪುಡಿನ ಫ್ರೀಯಾಗಿ ಕೊಡಿ. ಹಂಗೆ ನಿಮ್ಮ ಹತ್ರ ಈ ಸಾಂಬಾರು ಪುಡಿ, ಬಿಸಿಬೇಳೆಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರ್ ಎಲ್ಲ ತೊಗೊಂಡಾಗ ಈ ಚಟ್ನಿ ಪುಡಿ ಫ್ರೀಯಾಗಿ ಕೊಡಿ ಸರ್ ಕಸ್ಟಮರ್ಗಳಿಗೆ. ಇದೆಲ್ಲ ಏನು ಬೇಡ ಕಣಪ್ಪ. ನೀವು ಹೇಗೆ ಮಾಡಿರ್ತಾರೆ ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ಕಲ್ಬೆರ್ಕೆ ಎಣ್ಣೆಯಲ್ಲಿ ಮಾಡಿ ತಂದು ಕೊಡ್ತೀರಾ. ನಾನು ಅದನ್ನ ಕಸ್ಟಮರ್ ಕೊಡೋದು. ಅವ್ರು ತಿಂದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಮ್ಮ ಅಂಗಡಿ ಹೆಸರು ಹಾಳಾಗುತ್ತೆ. ಅದೆಲ್ಲ ಏನು ಬೇಡಪ್ಪ. ಲಕ್ಷ್ಮೀ